ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಕುದುರೆ ವ್ಯಾಪಾರಕ್ಕೆ ಕೇಸರಿ ಪಡೆ ಕೈ ಹಾಕಿರೋದಾಗಿ ಸಿಎಂ ಬಾಂಬ್. ಸಿಎಂ ಆಪರೇಷನ್ ಮಾತಿಗೆ ಧ್ವನಿಗೂಡಿಸಿದ ಡಿಸಿಎಂ ಡಿಕೆಶಿ. ಸಿಎಂ ಮಾತಿಗೆ ಕೇಸರಿ ಪಡೆ ಕೆಂಡ, ಇದು ಕಪೋಲ ಕಲ್ಪಿತ ಎಂದ ವಿಜಯೇಂದ್ರ. ಸಿಎಂ ಯೋಗಿ ಮಾತಿಗೆ ಖರ್ಗೆ ಕುಟುಂಬ ಅಸಮಾಧಾನ. ಎಐಸಿಸಿ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ಗ್ರಾಮಕ್ಕೆ ಹೆಮ್ಮೆ, ತಾಯಿ ಮತ್ತು ಸಹೋದರಿ ಸಾವಿಗೆ ರಾಜಕೀಯ ಲೇಪನ ಬೇಡ ಅಂತ ಕಿಡಿ. ಎಸ್ಡಿಸಿ ರುದ್ರಣ್ಣ ಆತ್ಮಹತ್ಯೆ ಪ್ರಕರಣದಲ್ಲಿ ಮೂವರಿಗೆ ಬೇಲ್. ಸಚಿವೆ ಹೆಬ್ಬಾಳ್ಕರ್ ಪಿಎ ಸೋಮು, ತಹಶೀಲ್ದಾರ್ ಬಸವರಾಜ್, ಎಫ್ಡಿಸಿ ಅಶೋಕ್ಗೆ ರಿಲೀಸ್. ಬೆಳಗಾವಿ ಜಿಲ್ಲಾ ನ್ಯಾಯಾಲಯ ಆದೇಶ. ಇಡಿ ವಿಚಾರಣೆ ವೇಳೆ ಮರಿಗೌಡ ಆಪ್ತ ಶಿವಣ್ಣ ಅಸ್ವಸ್ಥ. ಎದೆನೋವು ಕಾಣಿಸಿಕೊಂಡ ಹಿನ್ನೆಲೆ ಆಸ್ಪತ್ರೆಗೆ ಕರೆದೊಯ್ದ ಅಧಿಕಾರಿಗಳು. ವಿಲ್ಸನ್ ಗಾರ್ಡನ್ ಸ್ಥಳೀಯ ಆಸ್ಪತ್ರೆಯಲ್ಲಿ ಶಿವಣ್ಣನಿಗೆ ಚಿಕಿತ್ಸೆ. ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆದ್ದಾಗಿದೆ. ಗೆಲುವಿಗೆ ಸಹಕರಿಸಿದ ಕಾಂಗ್ರೆಸ್ ನಾಯಕರಿಗೆ ಅಭಿನಂದನೆ. 3 ಕ್ಷೇತ್ರಗಳ ಉಪಚುನಾವಣೆ ನಾವೇ ಗೆಲ್ತೇವೆ ಎಂದ ಆರ್ ಅಶೋಕ್. ವಕ್ಫ್ ನೋಟಿಸು ನೀಡದ್ದಕ್ಕೆ ರೈತ ಆತ್ಮಹತ್ಯೆ ಪ್ರಕರಣ. ಟ್ವೀಟ್ ಮಾಡಿ ಸಂಕಷ್ಟಕ್ಕೆ ಸಿಲುಕಿದ್ದ ತೇಜಸ್ವಿ ಸೂರ್ಯಗೆ ರಿಲೀಫ್. ಬಿಜೆಪಿ ಸಂಸದರ ವಿರುದ್ಧದ ಪ್ರಕರಣಕ್ಕೆ ಹೈಕೋರ್ಟ್ ತಡೆಯಾಜ್ಞೆ. ಉಳುಮೆ ಮಾಡುವ ವೇಳೆ ಪುರಾತನ ಕಾಲದ ವಿಗ್ರಹ ಪತ್ತೆ. ಗೌರಿಬಿದನೂರು ತಾಲೂಕಿನ ಮ್ಯಾಲ್ಯಾದಲ್ಲಿ ಗ್ರಾಮಸ್ಥರಿಗೆ ಅಚ್ಚರಿ. ಪತ್ತೆಯಾದ ಮೂರ್ತಿ ಸೂರ್ಯ ದೇವರದ್ದು ಎಂದು ಪುರಾತತ್ವ ತಜ್ಞರ ಸ್ಪಷ್ಟನೆ. ಶಿಗ್ಗಾವಿಯಲ್ಲಿ ಅನುಮಾನ ಹುಟ್ಟಿಸಿದ ಬ್ಯಾಲೆಟ್ ಬಾಕ್ಸ್. ಕಾಲುವೆಯಲ್ಲಿ ಬ್ಯಾಲೆಟ್ ಬಾಕ್ಸ್ಗಳನ್ನ ಕಂಡು ಜನರು ಶಾಕ್. ಚುನಾವಣೆಗೂ ಈ ಬ್ಯಾಲೆಟ್ ಬಾಕ್ಸ್ಗಳಿಗೂ ಸಂಬಂಧ ಇಲ್ಲ ಎಂದ ಹಾವೇರಿ ಡಿಸಿ. ಶಿಗ್ಗಾವಿಯ ಚಂದಾಪುರದ ಜಮೀನಿನಲ್ಲಿ ಚಿರತೆ ಮರಿಗಳು ಪತ್ತೆ. ಹೆತ್ತ ತಾಯಿಯ ಮಡಿಲಿನಿಂದ ತಪ್ಪಿಸಿಕೊಂಡ ಮರಿಗಳು. ಅನಾಥ ಮರಿಗಳನ್ನ ರಕ್ಷಣೆ ಮಾಡಿದ ಗ್ರಾಮಸ್ಥರು. ತುಮಕೂರಿನ ಚಿಕ್ಕನಾಯಕನಹಳ್ಳಿ ಜನರ ನಿದ್ದೆಗೆಡಿಸಿದ್ದ ಚಿರತೆ ಸೆರೆ. ಹುಳಿಯಾರು ಹೋಬಳಿ ಬೆಂಚೆಹಟ್ಟಿ ಗ್ರಾಮದಲ್ಲಿ ಲಾಕ್ ಆದ ಚಿರತೆ. ನಿಟ್ಟುಸಿರು ಬಿಟ್ಟ ಸುತ್ತಮುತ್ತಲ ಗ್ರಾಮಸ್ಥರು. ಉಡುಪಿಯ ಕೃಷ್ಣ ಮಠದಲ್ಲಿ ಲಕ್ಷದ್ವೀಪದ ಸಂಭ್ರಮ ಸಡಗರ. ಮಠಾಧೀಶರ ಉಪಸ್ಥಿತಿಯಲ್ಲಿ ವೈಭವದ ಮೆರವಣಿಗೆ. ರಥ ಬೀದಿಯಲ್ಲಿ ಲಕ್ಷ ದೀಪೋತ್ಸವ ಕಂಡು ಪುನೀತರಾದ ಭಕ್ತ ಸಾಗರ. ಹಲ್ಚಲ್ ಎಬ್ಬಿಸಿದ ಜೆನ್ನಿ ಮಿಲ್ಕ್ ಕಂಪನಿ ವಂಚನೆ ಪ್ರಕರಣ. ಹೊಸಪೇಟೆಯಲ್ಲಿ ಬೀಡು ಬಿಟ್ಟು ಸಿಐಡಿ ತಂಡ. ನ್ಯೂಸ್ ಫಸ್ಟ್ ಸತತ ವರದಿಯಿಂದ ನ್ಯಾಯದ ನಿರೀಕ್ಷೆಯಲ್ಲಿ ಮೋಸ ಹೋದವರು. ಗ್ಯಾಸ್ ಚೇಂಬರ್ ಆಗಿ ಬದಲಾದ ರಾಷ್ಟ್ರ ರಾಜಧಾನಿ ದೆಹಲಿ. ಶಾಲಾ ಮಕ್ಕಳಿಗೂ ತಟ್ಟಿದ ವಾಯು ಮಾಲಿನ್ಯದ ಎಫೆಕ್ಟ್. ಮುಂದಿನ ಆದೇಶದವರೆಗೆ ಪ್ರಾಥಮಿಕ ಶಾಲೆ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್. ವಿಪರೀತ ವಾಯು ಮಾಲಿನ್ಯದ ಹಿನ್ನೆಲೆ ದೆಹಲಿಯಲ್ಲಿ ಟಫ್ ರೂಲ್ಸ್. ಇಂದು ಬೆಳಗ್ಗೆ 8 ಗಂಟೆಯಿಂದ ನಿಯಮಗಳು ಅನ್ವಯ. ಕಟ್ಟಡ, ವಾಹನ, ಜನರೇಟರ್, ವೆಲ್ಡಿಂಗ್ ಕೆಲಸಗಳಿಗೆ ನಿಷೇಧ. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ದೇವ್ ದೀಪಾವಳಿ ಸಂಭ್ರಮ. ನಿನ್ನೆಯಿಂದಲೇ ಗಂಗಾ ಘಾಟ್ನಲ್ಲಿ ದೀಪ ಬೆಳಗಿಸಲು ಜನರ ತಯಾರಿ. ಬಣ್ಣ ಬಣ್ಣದ ಲೈಟಿಂಗ್ಸ್ನಲ್ಲಿ ಜಗಮಗ. ಗುರಿ ನಿರ್ದೇಶಿತ ಪಿನಾಕ ಶಸ್ತ್ರಾಸ್ತ್ರ ವ್ಯವಸ್ಥೆಯ ಪರೀಕ್ಷಾರ್ಥ ಪ್ರಯೋಗ ಯಶಸ್ವಿ. ಅಪ್ಗ್ರೇಡ್ ಆದ 12 ರಾಕೆಟ್ಗಳ ಪರೀಕ್ಷೆ. 3 ಹಂತಗಳಲ್ಲಿ ಪರೀಕ್ಷೆ ನಡೆಸಿರುವುದಾಗಿ ರಕ್ಷಣಾ ಸಚಿವಾಲಯದ ಮಾಹಿತಿ.
ಬೈಕ್ ಸವಾರನ ಮೇಲೆ ಗೇಂಡಾಮೃಗದ ದಾಳಿ. ದೈತ್ಯ ಗೇಂಡಾಮೃಗ ಕಾಣ್ತಿದ್ದಂತೆ ಎಸ್ಕೇಪ್ ಆದ ಬೈಕ್ ಸವಾರ. ನೇಪಾಳದ ಗ್ರಾಮವೊಂದರಲ್ಲಿ ನಡೆದಿದ್ದೇ ದಾರಿ ಎಂದ ಗೇಂಡಾಮೃಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.